ನಮಸ್ತೆ. ನಮ್ಮ ಹೆಸರು ನಿರ್ಮಲಾ. ಜಿಲ್ಲಾ ಪಂಚಾಯತಲ್ಲಿ ಕೆಲಸ ಮಾಡ್ತಾಯಿದ್ದೆ. 5 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆದರೆ ನಾವು ಓದಿರೋದು 10th. ಆದರೆ ಅಷ್ಟೊಂದು ಜಾಸ್ತಿ ಓದಿಲ್ಲ ನಾನು. ಹಸ್ಬೆಂಡ್ ಕಡೆಯಿಂದ ನಮಗೆ ಎಲೆಕ್ಷನ್ದು ಸ್ವಲ್ಪ ಬಂತು. ಹಾಗಾಗಿ ಹಸ್ಬೆಂಡು ಸ್ವಲ್ಪ ಇಂತು ನೀನು ಮಾಡು, ಸಮಾಜಕ್ಕೆ ಸ್ವಲ್ಪ ಕೆಲಸ ಮಾಡು, ಊರಲ್ಲೂ ಸ್ವಲ್ಪ ಕೆಲಸ ಮಾಡು, ಏನಾದರೂ ಮಾಡು, ಮನೆಯಲ್ಲೇ ಇದ್ದು ಏನೂ ಪ್ರಯೋಜನ ಇಲ್ದಿರ ಆಗಬೇಡ ಅಂಥೇಳಿ ಸಹಕಾರ ಕೊಟ್ಟಿದ್ದೆ ನನ್ನ ಹಸ್ಬೆಂಡು. ಹಾಗಾಗಿ ನಾನು ಬರೋಕ್ಕಾಯ್ತು. ಹಾಗಾಗಿ ಜಿಲ್ಲಾ ಪಂಚಾಯತಿಯಲ್ಲಿ ನಾನು ಇಂತು ನಮ್ಮ ಊರಲ್ಲಿ ಎಲ್ಲ ಸಹಕಾರ ಮತ್ತು ನಮ್ಮ MLA ಆಗಲಿ ನಮ್ಮ ಎಲ್ಲರೂ ಸಹಕಾರ ಕೊಟ್ಟು ನನಗೆ ಗೆಲ್ಲಿಸಿದ್ರು. ಹಾಗಾಗಿ ನನಗೂ ಒಂದು ಸ್ವಲ್ಪ ಉತ್ಸಾಹ ಬಂತು. ನಾನೊಂದು ಸ್ವಲ್ಪ ಕೆಲಸ ಮಾಡಬೇಕು, ಒಂದು ಹೆಣ್ಣಾಗಿ ಏನಾದರೂ ಒಂದು ಸಮಾಜದಲ್ಲಿ ನಮಗೊಂದು ಹೆಸರು ಬರಬೇಕು ಅಂಥೇಳಿ ಆ ಉದ್ದೇಶದಿಂದ ನಾನು ಆಚೆ ಬಂದಿದ್ದೀನಿ. ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡಿದ್ದೀನಿ. ಅಕ್ಕ, ನೀವು ಎಂಟ್ರಿ ಆಗೋದಕ್ಕಿಂತ ಮೊದಲು ಸಮಾಜದಲ್ಲಿ ಮತ್ತು ಅಕ್ಕಪಕ್ಕ ಗ್ರಾಮದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ದೀರಾ ಜನಗಳಿಗೋಸ್ಕರ ಮತ್ತು ಸ್ವಲ್ಪ ಜನರ? ಇಲ್ಲ, ತುಂಬ ನಂಬಿಕೆ ಇತ್ತು ಜನ ಎಲ್ಲನೂ. ನಮ್ಮ ಒಳ್ಳೆತನ ಹಸ್ಬೆಂಡ್ ಅವರು ಎಲೆಕ್ಷನ್ ಇದರಲ್ಲಿ ಕಾಂಗ್ರೆಸ್ಸಲ್ಲಿದ್ದರು. ಹಾಗಾಗಿ ಅವರು ಇದರಿಂದ ನನಗೆ ಸಹಕಾರ ಕೊಟ್ಟರು. ಎಸ್, ಓಕೆ ಸರ್. ಮೊದಲನೇ ಸಾರಿ ನೀವು ಎಂಟ್ರಿ ಆದರೆ ZP ಮೆಂಬರಾಗಿ ಗೆದ್ದಿರಿ. ಆವಾಗ ಹೊಸದರಲ್ಲಿ ನಿಮ್ಮ ಅನುಭವ ಹೇಗಾಯಿತು? ಏನು ಎಕ್ಸ್ಪೀರಿಯೆನ್ಸ್ ಆಯಿತು? ಸ್ವಲ್ಪ ಕಷ್ಟ ಆಯಿತು. ಯಾಕೆ ಅಂತಂದರೆ ಒಂದು ಹೆಣ್ಣಾಗಿ ಅದನ್ನು ನಮಗೇನು ಗೊತ್ತಿಲ್ವಲ್ಲ. ಹಿಂದೆ ನಮ್ಮ ಕುಟುಂಬದಲ್ಲೇ ಇದ್ದೆ ನಾನು. ಅತ್ತೆ ಮಾವನಿಗೆಲ್ಲ ಸುಧಾರಿಸ್ಕೊಂಡು ಮನೆ ಮಕ್ಕಳು ಅನ್ನೋದು ಎಲ್ಲ ಅವರಲ್ಲೇ ಇದ್ದೆ ನಾನು. ಆಗ ಆಚೆ ಬಂದಮೇಲೆ ಸುಮಾರು ಒಂದು 6 ತಿಂಗಳು ನನಗೆ ಬೇಕಾಗಿತ್ತು ZPಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು, ಮತ್ತು ಅಧಿಕಾರಿಗಳನ್ನಾಗಲಿ ಮತ್ತು ಮೆಂಬರ್ಸ್ಗಳಾಗಲಿ ನಮ್ಮ ನಂಬಿರೋರು ಓಟ್ ಹಾಕಿರೋರು ಅವನ್ನೆಲ್ಲನೂ ಫೇಸ್ ಮಾಡಬೇಕು ಅಂದರೆ ನನಗೊಂದು 6 ತಿಂಗಳು ಬೇಕಾಗಿತ್ತು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ನೀವು ಗೆದ್ದ ತಕ್ಷಣ ಮೆಂಬರ್ ಆಗಿ ಗೆದ್ದಿರಿ. ನಿಮಗೆ ಉಪಾಧ್ಯಕ್ಷರ ಪದವಿ ಯಾವಾಗ ಬಂತು? 1986ರಲ್ಲಿ 2016ರಲ್ಲಿ ಫಸ್ಟ್ ಟೈಮೇ ಉಪಾಧ್ಯಕ್ಷ ಆಗಿದ್ದು. ಕ್ಯಾಟಗರಿಯಿಂದ ನಮಗೆ ಅಧ್ಯಕ್ಷ ಇದು ಬಂದಿತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ಎಡವಟ್ಟಿಂದ ನನಗೆ ಉಪದೇಶ ಕೊಟ್ಟರು. ಯಾಕಂದರೆ ಅನುಭವ ಇಲ್ಲ ಅಂಥೇಳಿ ಉಪದೇಶ ಕೊಟ್ಟರು. ಇದನ್ನು ಮೇಂಟೈನ್ ಮಾಡು, ಇದನ್ನು ಫೇಸ್ ಮಾಡು, ನೆಕ್ಸ್ಟಿಗೆ ನನಗೆ ಅಧ್ಯಕ್ಷ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಫೇಸ್ ಮಾಡೋದಕ್ಕೆ ಮೂವ್ ಆದೆ. ಮತ್ತು ಇದರಲ್ಲಿ ZP ಸಭೆಯಲ್ಲಿ ಹಲವಾರು ವಿಷಯಗಳನ್ನು ನೀವು ಚರ್ಚೆ ಮಾಡ್ತೀರಿ. ಆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನೀವು ಮತ್ತು ನಿಮ್ಮ ಜೊತೆ ಮಹಿಳೆಯರು ಯಾವ ಥರ ಭಾಗವಹಿಸ್ತಾ ಇದ್ರಿ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರಿ? ಇದು ಒಳ್ಳೆಯ ಪಾಯಿಂಟ್. ಇದು ನಂಬರ್ಸ್ಗಳೆಲ್ಲನೂ ನಮ್ಮ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ರು. ಫಸ್ಟು ಏನು ಅಂತಂದರೆ ಅಧಿಕಾರಿಗಳು ನಮಗೆ ಸಹಕಾರ ಕೊಡ್ತಾ ಇರಲಿಲ್ಲ. ಯಾಕಂದರೆ ಅಧ್ಯಕ್ಷ ಅವರಿಗೆ ಸ್ವಲ್ಪ ಸಹಕಾರ ಕೊಡ್ತಾಯಿದ್ರು. ಹಿಂದಿಯಿಂದ ಮಹಿಳೆಯವರಿಗೆ ಅಧಿಕಾರಿಗಳು ಅಷ್ಟೊಂದು ಇದು ಕೊಡ್ತಾ ಇರಲಿಲ್ಲ. ಯಾಕೆ ಅಂದರೆ ಅಮ್ಮನಿಗೇನು ಗೊತ್ತಾಗ್ತಾ ಇರಲಿಲ್ಲ ಅಂಥೇಳಿ ಸ್ವಲ್ಪ ಬೇಕಾಬಿಟ್ಟಿಯಾಗಿ ಮಾಡ್ತಾಯಿದ್ರು. ನಾವು ಸ್ವಲ್ಪ ಸ್ಟ್ರಾಂಗಾಗಿ ನನಗೆ ಸ್ವಲ್ಪ ತಿಳುವಳಿಕೆ ಇತ್ತು. ಏನು ಅಂತಂದರೆ TVಯಲ್ಲಿ ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೆಲ್ಲ ಫೇಸ್ ಮಾಡ್ತಾರುವಾಗ ಅದೆಲ್ಲ ಸ್ವಲ್ಪ ನನಗೆ ಅನುಭವ ಆಗಿತ್ತು. TVಯಲ್ಲಿ ಮತ್ತು ಪೇಪರಲ್ಲಿ ನೋಡ್ತಾ ಇರಬೇಕಾದ್ರೆ ನಾನು ಏನಾದರೂ ಮಾಡಬೇಕು, ಇವ್ರನ್ನ ನಾವು ಅಧಿಕಾರಿಗಳನ್ನ ನಾವು ಏನೂ ಮಾತಾಡಿಲ್ಲ ಅಂತಂದರೆ ನಮಗೇನು ಕೆಲಸಗಳು ಮಾಡೋಕ್ಕಾಗೋದಿಲ್ಲ, ಅವಕಾಶ ಕೊಡೋದಿಲ್ಲ ಅವರು. ಯಾಕಂದರೆ ನಮ್ಮನ್ನು ತುಳಿತಾರೆ. ಹಾಗಾಗಿ ನಾವು ಮಹಿಳೆಯವರಾಗಿ ನಾವು ಇನ್ನೂ ಜಾಸ್ತಿ ಇದು ಮಾಡಿ ನಮ್ಮ ಊರುಗಳಲ್ಲಿ ಕೆಲಸ ಮಾಡಬೇಕು, ಮಹಿಳೆಯವ್ರನ್ನ ಮುಂದೆ ಬರಬೇಕು, ಮತ್ತು ಮನೆಯಲ್ಲಿ ಕೂತಿರೋರು ಮಹಿಳೆಯವ್ರನ್ನ ಆಚೆ ಬಂದು ಕೆಲಸ ಮಾಡಬೇಕು, ನಮ್ಮ ಕೈ ಜೋಡಿಸ್ಬೇಕು ಅಂಥೇಳಿ ನಾನು ತುಂಬ ಹಠವಾಗಿ ಯಾವುದೇ ಒಂದು ಕಷ್ಟ ಬಂದರೆ ಫೇಸ್ ಮಾಡಿದ್ದೀನಿ. ನಿಮ್ಮ ಮಹಿಳಾ ಇನ್ನೂ ಸದಸ್ಯರಿದ್ದಲ್ಲ, ಮಹಿಳಾ ಸದಸ್ಯರು, ಅವರು ಮತ್ತು ಅವ್ರ ಸಹಕಾರ ಹೆಂಗಿತ್ತು? ಜೆಂಟ್ಸು ಮೆಂಬರ್ಗಳಾಗಿದ್ದರು, ಅವ್ರಗಳ ಸಹಕಾರ ಹೆಂಗಿತ್ತು? ಬಾಯ್ಸ್ಗಿಂತ ನನಗೆ ಎಲ್ಲ ಮೆಂಬರ್ಸ್ಗಳು, ಲೇಡೀಸ್ ಮೆಂಬರ್ಸ್ಗಳೆಲ್ಲನೂ ತುಂಬ ಸಹಕಾರ ಕೊಟ್ಟರು ನನಗೆ. ಸ್ವಲ್ಪ ಅವ್ರು ಹೇಳ್ತಾಯಿದ್ರು. ನಾನು ತಾಲೂಕುಗಳೆಲ್ಲ ಹೋಗ್ತಾ ಇದ್ದೆ, ಸ್ಕೂಲ್ ವಿಸಿಟ್ಟು, ಆಸ್ಪತ್ರೆ ವಿಸಿಟ್ಟು, ಆಮೇಲೆ ಯಾವುದೇ ಒಂದು
ಅಲ್ಲಿ ಏನು ಘಟನೆ ನಡೀತಾ ಇದೆ ಅಂದರೆ ಫಸ್ಟ್ ನಾನೇ ಹೋಗ್ತಾ ಇದ್ದೆ. ಅಧ್ಯಕ್ಷಕ್ಕಿಂತ ಮೊದಲು ನಾನೇ ಹೋಗ್ತಾ ಇದ್ದೆ. ನಾನು ಒಂದು 10 ಗಂಟೆಗೆ ನಾನು ಮತ್ತು ನನ್ನ ನಂಬರ್ಸ್ಗಳು ನಾವು ಕಾರಲ್ಲಿ ಹೋದರೆ ಬೆಳಗ್ಗೆ 10 ಗಂಟೆಗೆ ಹೋದರೆ ನೈಟ್ ನಾವು 1 ಗಂಟೆಗೆ ಬರ್ತಾಯಿದ್ವಿ. ನಾವು ಸ್ಕೂಲ್ ವಿಸಿಟ್ಟು ಮತ್ತು ಆಸ್ಪತ್ರೆ ವಿಸಿಟ್ಟು ಮತ್ತು ಹಾಸ್ಟೆಲ್ಗಳಲ್ಲಿ ತುಂಬಾ ಹೆಣ್ಮಕ್ಳಿಗೆ ಸರಿಯಾಗಿ ಸಹಕಾರ ಇಲ್ಲ, ಅವ್ರಿಗೆ ಸರಿಯಾಗಿ ಊಟ ಇಲ್ಲ, ಅವ್ರಿಗೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಅದನ್ನೆಲ್ಲನೂ ಒಂದು ಇದರಲ್ಲಿ ಬರ್ಕೊಂಡು ನನ್ನ ಮೀಟಿಂಗಲ್ಲಿ ನನ್ನ ಮೀಟಿಂಗ್ಗೋಸ್ಕರ ಎಲ್ಲ ಟಿ ವಿಗಳವರು ಕಾಯ್ತಾಯಿದ್ರು. ನಮ್ಮ ಮೇಡಮ್ ಅವರು ಏನೋ ಒಂದು ಇಡ್ತಾರೆ ಅಂತಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಅಂತೇಳಿ. ಓಕೆ, ನೀವು ಎಲ್ಲಿ ವಿಸಿಟ್ ಮಾಡ್ತೀರೋ ಆ ಸಂದರ್ಭದಲ್ಲಿ ಅಲ್ಲಿ ಪ್ರಾಬ್ಲಮ್ಸನ್ನು ಟ್ಯಾಕಲ್ ಮಾಡಿ ಮೀಡಿಯಾಗೆ ನೀವು ಮಾತಾಡ್ತಿದ್ರಾ? ಮಾತಾಡ್ತಾ ಇದ್ರಿ. ಓಕೆ, ನಾವು ಯಾವುದೇ ಒಂದು ವಿಸಿಟ್ ಹಾಕಿದ್ರೂ ಒಂದು ಆಸ್ಪತ್ರೆಗಾಗಲಿ, ಒಂದು ಹಾಸ್ಟ್ಲಿಗಾಗಲಿ, ಇಲ್ಲ ಬಿಸಿ ಊಟಕ್ಕಾಗಲಿ, ನಾನು ಏನೇ ಒಂದು ಇದಕ್ಕೆ ಹೋದ್ರೂ ಹಿಂದೆ ನಾನು ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಪ್ರೋಗ್ರಾಮ್ಸ್ಗಳು ನಾನು ಟಿ ವಿಗಳಲ್ಲಿ ಸದಾ ಬರೋದು ನಂದೇ ಜಾಸ್ತಿ ಬರ್ತಾ ಇದ್ದು ನಾನು ಚಿಕ್ಕಬಳ್ಳಾಪುರದಲ್ಲಿ. ಹಾಗಾಗಿ ನನಗೆ ಸ್ವಲ್ಪ ಎಲ್ಲ ಮೆಂಬರ್ಸ್ಗಳು ಮತ್ತು ಜನನೂ ಹಾಗೆ ನಂಗೆ ಸಪೋರ್ಟ್ ಕೊಡ್ತಾಯಿದ್ರು. ಉಪಾಧ್ಯಕ್ಷ ಅವ್ರು ಬರ್ತಾ ಇದ್ದಾರೆ ಅಂದರೆ 6 ತಾಲೂಕು ಅವರು ನಂಗೆ ಸಪೋರ್ಟ್ ಕೊಡ್ತಾಯಿದ್ರು. ಹಾಗಾಗಿ ನಾನು ಹೋಗಬೇಕು ಅಂದ ತಕ್ಷಣ ಅಲ್ಲಿರೋ ಮೆಂಬರ್ಸ್ಗಳಿಗಾಗಲಿ ಆಮೇಲೆ MLAಗಾಗಲಿ ಫಸ್ಟ್ ಫೋನ್ ಮಾಡಿ ನಾನು ಅಲ್ಲಿ ಮೂವ್ ಆಗ್ತಾಯಿದ್ದೆ. ಓಕೆ, ಈಗ ಆ ಥರ ಒಂದು ಹಾಸ್ಟೆಲ್ದಾಗಲಿ, ಹಾಸ್ಪಿಟಲ್ದಾಗಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಅಥವಾ ಇನ್ನೆಲ್ಲೋ ಒಂದು ಕಡೆಗೆ ಏನೋ ತೊಂದರೆಗಳಾಗಿರೋ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಅಂತ ಒಂದು ಘಟನೆಯನ್ನು ನಡೆದಿದೆ. ಎಸ್, ನೆನೆಸ್ಕೋಬೋದು. ಅದು ಚಿಂತಾಮಣಿಯಲ್ಲಿ ನಡೆದಿದೆ, ಬಾಗೇಪಲ್ಲಿಯಲ್ಲೂ ನಡೆದಿದೆ. ಆದರೆ ಯಾರಾದರೂ ಆಗಲಿ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಲ್ಲು ಹಾಕೋದಕ್ಕೆ ಸಾವಿರಾರು ಜನ ಇರ್ತಾರೆ. ಯಾಕೆಂದರೆ ಅಲ್ಲಿಂದ ಅವರಿಗೆ ಸಹಕಾರ ಹೋಗ್ತಾ ಇರುತ್ತೆ. ಅಲ್ಲಿರೋ ಅಧಿಕಾರಿಗಳಾಗಲಿ ಮತ್ತು ಅವ್ರಿಗೆಲ್ಲ ಭಯ ಬೀಳ್ತಾ ಇದ್ರು. ಮೇಡಮ್ ಬರ್ತಾ ಇದ್ದಾರೆ, ಅಲ್ಲಿ ಮೆಂಬರ್ಸ್ಗಳಿಗೆ ಹೇಳಿ ಏನಾದರೂ ತೊಂದರೆ ಮಾಡೋದಕ್ಕೆ ಮತ್ತು ಆ ಪಬ್ಲಿಕ್ ಅವ್ರಿಗೆ ಹೇಳಿ ನನ್ನ ಅಟ್ಯಾಕ್ ಮಾಡ್ತಾಯಿದ್ರು. ಅಲ್ಲಿ ಬರ್ದಂಗೆ ಮಾಡ್ತಾಯಿದ್ರು. ಆದರೂ ನಾನು ಎದುರಿಸಿ ಮತ್ತು ವಿಡಿಯೋ ಅವ್ರಿಗೆ ಫೋನ್ಗಳು ಮಾಡಿ ಈ ಥರ ಎಲ್ಲ ಮಾಡಿ ನಾನು ಮೀಟಿಂಗಲ್ಲಿ ವಿಡಿಯೋ ಸಮೇತ ನಾನು ಕಳಿಸ್ತಾ ಇದ್ದೆ. ಆ ಚಿಂತಾಮಣಿ ಘಟನೆಯನ್ನು ಏನದು ಪರ್ಟಿಕ್ಯುಲರ್ ಆಗಿ ತುಂಬ ಅಂತ ಅಂದರೆ ಈ ಹಾಸ್ಟ್ಲ್ಗಳದ್ದು ಬಿಸಿ ಊಟ ಅಲ್ಲಿ ಏನು ಅಂತಂದರೆ ಸ್ವಲ್ಪ ರೋಡಿಜಮ್ ಸ್ವಲ್ಪ FR ಮಾಡಿದ್ರು. ಒಂದ್ಸರಲ್ಲ 2 ಸರಿ FR ಮಾಡಿದ್ದಾರೆ. ಆದರೂ ನಮ್ಮಲ್ಲಿ ಏನು ತಪ್ಪಿಲ್ಲ. ನಾನು ಹೋಗಿದ್ದು ಒಂದು ವಿಸಿಟ್ ಹಾಕೋಸ್ಕರ ಹೋಗಿ ಇನ್ನೇನಕ್ಕೂ ಉದ್ದೇಶಕ್ಕೆ ಹೋಗಿರೋದಲ್ಲ. ಲೋಕಲ್ ಕೂಡ ಇರ್ತಾರಲ್ಲ ಅವ್ರು ಎತ್ಕೊಂಡ್ಬಿಟ್ಟು ಈ ಹಾಸ್ಟೆಲ್ಗಳಲ್ಲಿ ಅದಿದು ದೌರ್ಜನ್ಯ ಮಾಡಿ ತಿಂದಾಡ್ತಾರಲ್ಲ, ಲೋಕಲ್ ಕೂಡ ಇವ್ರನ್ನ ರೆಡಿ ಮಾಡಿಸ್ಬಿಟ್ಟು ಇವ್ರ ಮೇಲೆ FR ಮಾಡಿಸಿದ್ರು. ಇಲ್ಲ ಅದೇನು ಆಗಲಿಲ್ಲ. ಆಮೇಲೆ ಅವ್ರನ್ನೇ ಕರೆಸಿ ಫಾರ್ಮ್ ಸಿಕ್ಸ್. ಓಕೆ ಓಕೆ, ಈ ಈ ಈ ಥರ ಕೆಲಸಗಳು ಮಾಡ್ತಿರುವಾಗ ಜನಬೆಂಬಲ ನಿಮಗೆ ಚೆನ್ನಾಗಿ ಸಿಗ್ತಾ ಇತ್ತು? ಒಂದು ಕಡೆ ತುಂಬ ಬೆಂಬಲ ಕೊಡ್ತಾ ಇದ್ರು. ಅಂದರೆ ಒಳಗಡೆ ಅಂದ್ರೆ ಅಧಿಕಾರಿಗಳನ್ನ ಅವ್ರು ಎದುರಿಸ್ತಾ ಇದ್ರು. ಅಧಿಕಾರಿಗಳದ್ದೇ ಮೈನ್. ಇವಾಗ ಅಧಿಕಾರಿಗಳು ಒಂದು ಕರೆಕ್ಟಾಗಿದ್ದರೆ ನಮ್ಮ ಡಿಸ್ಟಿಕಲ್ಲಿ ಯಾರು ಪಬ್ಲಿಕ್ ಅವ್ರು ಏನೂ ಮಾಡೋಕ್ಕಾಗೋದಿಲ್ಲ. ನಮ್ದು ಏನಾಗುತ್ತೆ, ರಾಜ್ಯ ತುಂಬ ದೊಡ್ಡದಾಗೋಗುತ್ತೆ, ಒಳ್ಳೆ ರಾಜ್ಯ ಆಗೋಗುತ್ತೆ. ಫಸ್ಟು ಮೈಂಡ್ ನಮಗೆ ಅಧಿಕಾರಿಗಳು ಕರೆಕ್ಟಾಗಿರಬೇಕು. ಒಂದು ಕೆಲಸ ಮಾಡೋದಕ್ಕಾಗಲಿ, ಒಂದು ಏನಾದರೂ ರೋಡ್ ವ್ಯವಸ್ಥೆ ಆಗಲಿ, ಕರೆಂಟ್ ಕೊಡೋದಾಗಲಿ, ನೀರು ಕೊಡೋದ್ರಲ್ಲಾಗಲಿ ಇವರು ಕರೆಕ್ಟಾಗಿದ್ದರೆ ನಮ್ಮ ರಾಜ್ಯ ಎಲ್ಲರಿಗಿಂತ ನಂಬರ್ 1 ರಾಜ್ಯ ಆಗುತ್ತೆ. ಮಹಿಳೆಯರ ಬಗ್ಗೆ ಏನಾದರೂ ಒಂದು ಘಟನೆ ಆಗಲಿ, ಒಂದು ವಿಶೇಷವಾದಂಥ ಕೆಲಸ ಆಗಲಿ, ಆ ಥರದ್ದು ಕೈಗೊಂಡಿದ್ದು ನೀವು ಮಹಿಳೆಯರಿಗೋಸ್ಕರ, ಮಹಿಳೆಯರ ವಿಚಾರದಲ್ಲಿ ಏನಾದರೂ? ಮಹಿಳೆ ಇದರಲ್ಲಿ ಅಂದರೆ ಮಕ್ಕಳ ಇಲಾಖೆಯಲ್ಲಿ ಫುಡ್ಗಳಲ್ಲಿ ಮಕ್ಕಳಲ್ಲಿ ಮತ್ತು ಎಲ್ಲ ಅವರು ಅಂಗನವಾಡಿಯಲ್ಲಿ ಕೆಲಸಗಳದವರೆಲ್ಲ ಇರ್ತಾರೆ. ಅವ್ರಿಗೆಲ್ಲನೂ ಸ್ವಲ್ಪ ಸಂಬಳನ ಸ್ವಲ್ಪ ಜಾಸ್ತಿ ಮಾಡಿಸ್ದೆ ನಾನು ಅವ್ರಿಗೆಲ್ಲನೂ. ಮತ್ತು ಒಳ್ಳೆ ಫುಡ್ ಕೊಡಬೇಕು ಅಂತ ಹೇಳಿದೆ. ಆಮೇಲೆ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿಸಿ ಊಟ ಅಲ್ಲೇ ತಯಾರಿಸಿ ಮಕ್ಕಳಿಗೆ ಕೊಡಬೇಕು ಅಂತೇಳಿ ನಮ್ಮ ಎಲ್ಲರಿಗೂ ಮತ್ತು ನಮ್ಮ ಡಿಸ್ಟಿಕ್ ಅವರು ಇವ್ರು ಬಂದಿದ್ರು, ರಾಮಲಿಂಗಾರೆಡ್ಡಿ ರೆಡ್ಡಿ ಅವರು. ಆಮೇಲೆ ಇವರೆಲ್ಲ ಬಂದಾಗ ನಾನು ಮೀಟಿಂಗಲ್ಲಿ ಅದನ್ನು ಫಸ್ಟ್ ಇದು ಮಾಡಿದೆ. ಸಿಲಿಂಡ್ರನ್ನ ಕೊಟ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಬಿಸಿ ಊಟ ಕೊಡಬೇಕು. ಯಾಕಂದರೆ ನಾವು ಪಬ್ಲಿಕ್ಕಿಂದ ಆಚಿಂದ ಬರೋರು ಅವರು ಕ್ಲೀನ್ ಮಾಡೋದಿಲ್ಲ, ಮಕ್ಕಳಿಗೆ ಒಳ್ಳೆ ಫುಡ್ ಇಲ್ಲ. ಹಾಗಾಗಿ ಅದರಿಂದ ತುಂಬ ಹೊಟ್ಟೆ ನೋವು ನನ್ನ ಹತ್ರನೇ ಹೇಳ್ಕೊಟ್ಟಿದ್ದಾರೆ ಮಕ್ಕಳೆಲ್ಲ. ಹಾಗಾಗಿ ಟೀಚರ್ಸ್ಗಳಿಗೆಲ್ಲ ನಾವು ಮಾತಾಡಿ ಟೀಚರ್ಸ್ಗಳಿಗೆಲ್ಲನೂ ಇಲ್ಲೇ ಬಿಸಿ ಊಟ ಆಗಬೇಕು, ಮಕ್ಕಳಿಗೆ ಏನು ಸಹಕಾರ ಕೊಡಬೇಕು ಇಲ್ಲೇ ಕೊಡಬೇಕು ಅಂತೇಳಿ ನನ್ನ ಪತ್ರದಲ್ಲೇ ಬರೆದು ಇವರು ಕೊಟ್ಟು ನಾನು ಅವಾಗ
ಉಮಾಶ್ರೀ ಅವರು ಇದರಲ್ಲಿ ಆಗಿದ್ರು ಆಗ. ಹ್ಞೂ ಹ್ಞೂ ಅವಾಗ ಅವ್ರಿಗೆ ಒಂದು ಲೆಟ್ರು ಕೊಟ್ಟು ನಾನು ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಬಿಸಿ ಊಟ ತಯಾರಿಸಬೇಕು, ಮಕ್ಕಳಿಗೆ ಒಳ್ಳೆ ಊಟ ಕೊಡಬೇಕು ಅಂತೇಳಿ ನಾನು ಒಂದು ಆದೇಶ ಮಾಡಿ. ಮಹಿಳಾ ಕಲ್ಯಾಣ ಸಚಿವರಾಗಿದ್ದರು. ಓಕೆ ಓಕೆ, ವೆರಿ ಗುಡ್. ಮತ್ತು ಈಗ ಯಾವುದಾದ್ರೂ ವಿಶೇಷವಾದಂಥ ವರ್ಕ್ಸ್ ಅದು ನಿಮ್ಮ ಕಾನ್ಸ್ಟಿಟ್ಯುನ್ಸಿನಲ್ಲಿ ಗ್ರಾಮಗಳಲ್ಲಿ ನಡೆಸಿರೋವಂಥ ಯಾವುದಾದ್ರೂ ಒಂದು ವರ್ಕ್ನ ಬಗ್ಗೆ ನೆನಪಿಸ್ಕೊಂಡು. ನಾವು ಫಸ್ಟು ಕುಡಿಯೋ ಯೋಜನೆಯಲ್ಲಿ ಘಟಕ ಮಾಡಿಸಿದ್ದೀವಿ. ಹಾಂ ಸುಮಾರು ಏನಿಲ್ಲ ಅಂದರೂ ನಮ್ಮ ಅನುದಾನದಿಂದ ಒಂದು 5-6 ಹಾಕ್ಸಿದ್ದೀವಿ. ಅದಕ್ಕೆ ಟೈಲ್ ನೆನೆಸ್ಕೊಳ್ಳೋಕ್ಕೆ ನೀರು ವ್ಯವಸ್ಥೆ, ಕುಡಿಯೋ ನೀರು ವ್ಯವಸ್ಥೆ ಕೊಟ್ಟಿದ್ದೀನಿ ನಾನು ಅದರಲ್ಲಿ. ಆಮೇಲೆ ಟೈಲರ್ಗಳೆಲ್ಲ ಕೊಡಿಸಿದ್ದೀನಿ. ಮತ್ತು ಮಹಿಳೆಗೆ ಮಲ್ಲು ಕೂತಿರ್ತಾರಲ್ವ, ಅವರಿಗೆ ರೇಷ್ಮೆ ಬರುತ್ತೆ, ಅವ್ರಿಗೆ ರೇಷ್ಮೆ ಗಿಫ್ಟ್ ಕೊಟ್ಟಿದ್ದೀವಿ. ನೋಡಿ ನಮ್ಮ ಇದರಲ್ಲೇ ಇದೆ, ನಾನು ಏನೇನು ಮಾಡಿದ್ದೀನಿ ಅನ್ನೋದು ನನ್ನ ಫೋಟೋದಲ್ಲೇ ಇದೆ. ಹಾಗಾಗಿ ಅವರಿಗೆ ಅನುದಾನ ಬರೋದು, ಒಂದು ಬೋರ್ವೆಲ್ ಸಹ ಕೊಡಿಸಿದ್ದೀನಿ. ನಾನೇನೆ ಸುಮಾರು ಬೋರ್ವೆಲ್ ಕೊಟ್ಟಿದ್ದೀನಿ. ಮತ್ತು ಬೋರ್ವೆಲ್ಲಿ ಪಾಪ ಅಧಿಕಾರಿಗಳು ಏನೂ ಅವರಿಗೆ ಸ್ಪಂದಿಸ್ತಿಲ್ದಲ್ಲ ನನ್ನ ಹತ್ರ ಬರ್ತಾರೆ. ಆಗ ನನ್ನ ಊರಲ್ಲೇ ಆಗಂತಲ್ಲ, ನಾನು ಹೇಳಿಲ್ಲ, ನನ್ನ ಹೋಬಳಿಯಲ್ಲಿ ನಾನು ಗೆದ್ದಿದ್ರು ಸಹ 6 ತಾಲೂಕಲ್ಲಿ ನನ್ನ ಹೆಸರಿದೆ. 6 ತಾಲೂಕಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಊರು ಅಂತ ನಾನು ಏನು ಮಾಡಿಲ್ಲ, ಸೊಸೆಯಾಗಿ ಆ ಊರಲ್ಲಿ ರೋಡ್ ಕೊಟ್ಟಿದ್ದೀನಿ, ಒಳ್ಳೆ ಸ್ಕೂಲ್ ಕಳಿಸಿದ್ದೀನಿ. ಆಮೇಲೆ ಪಂಚಾಯತಿಂದ ದೊಡ್ಡದು ಮಾಡಿದ್ದೀನಿ. ಆಮೇಲೆ ಕುಡಿಯೋ ನೀರು ಯೋಜನೆ ಕೊಟ್ಟಿದ್ದೀನಿ. ಆಮೇಲೆ ಕಲ್ಯಾಣಿಗಳು, ಸುಮಾರು ಕಲ್ಯಾಣಿಗಳು ಮಾಡಿಸಿದ್ದೀನಿ. ನನ್ನ ಹೋಬಳಿಯಲ್ಲೇ ಬೇಕಾದ್ರೆ ಒಂದು ವಿಸಿಟ್ ಹಾಕಿ, ಉಪದೇಶ ಅವರು ಏನು ಮಾಡಿದ್ದಾರೆ ಅಂತೇಳಿ ಒಂದು ವಿಸಿಟ್ ಹಾಕಿ ತಿಳ್ಕೊಳ್ಳಿ. ಉಪದೇಶ ಏನು ಮಾಡಿದ್ದಾರೆ ಅನ್ನೋದು ಜನನ ಹೇಳ್ತಾರೆ ನನಗೆ. ಸೊ ಈ ಮಹಿಳಾ ರಿಸರ್ವೇಷನ್ನು ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ? ಅದು ಆಕಸ್ಮಿಕಾಗಿ ಕೊಡಬೇಕು ಅಂತ ಇತ್ತು, ಏನು 2 ವರ್ಷಕ್ಕೆ ಕೊಡಲೇಬೇಕು ಅಂತೇಳಿ. ಆಗ ಸ್ವಲ್ಪ ಕಿರಿಕಿರಿ ಬಂತು. ಸುಧಾಕರ್ ಅವ್ರದ್ದು ಮತ್ತು ನಮ್ಮ ವಿ ಮುನಿಯಪ್ಪಣ್ಣ ಅವ್ರದ್ದು ಮತ್ತು ರಾಜಕೀಯ ನಿಮಗೆ ಗೊತ್ತಿರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಸ್ವಲ್ಪ BJP ಕಡೆ ತಿರ್ಕೊಂಡ್ರು. ಅವಾಗ ಸ್ವಲ್ಪ ಪೈಪೋಟಿಗಳು ನಡೀತಾ ಇತ್ತು. ಆ ಟೈಮಲ್ಲಿ ನಾನು ರಾಜೀನಾಮೆ ಕೊಡಬೇಕಾಗಿತ್ತು. ಆವಾಗ ತುಂಬ ಗಲಾಟೆ ಮಾಡಿ ಕೊಡಲೇಬೇಕು ಅಂದಾಗ ನಮ್ಮ ವಿ ಮುನಿಯಪ್ಪಣ್ಣ ಅವರು ಹೇಳುವಾಗ ನಾವು ಅದನ್ನು ಕೊಟ್ಟು ನಾವು ತಿರ್ಗಾ ಮತ್ತೆ 3 ದಿವಸಕ್ಕೆ ನಮ್ಮ ಸಿದ್ದರಾಮಣ್ಣ ಅವರು ಫೋನ್ ಮಾಡಿ, ಅವ್ರ PA ಅವರು ಫೋನ್ ಮಾಡಿ, ಇಲ್ಲ ಇದನ್ನು ವಾಪಸ್ ತೊಗೋಬೇಕು, ನೀವೇ ಕಂಟಿನ್ಯೂ ಮಾಡಬೇಕು ಅಂತೇಳಿ. ಯಾಕೆ ಅಂತಂದರೆ ನಾವು ತುಂಬ ಕೆಲಸ ಚೆನ್ನಾಗಿ ಮಾಡಿರೋದಕ್ಕೆ, ಮಾಡೋದಕ್ಕೆ ಸ್ವಲ್ಪ ಅವರೇ ನಮಗೆ ಗುರ್ತಿಸಿ, ಬೇಡ ನೀನೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಮ್ಮ ಅಂತೇಳಿ ಮತ್ತೆ ಅದು ರಾಜಕೀಯ ಇದು ರಾಜೀನಾಮೆ ತೊಗೊಂಡಿದ್ದು ವಾಪಸ್ ನಾನು ಕೊಟ್ಟರು. ಈ ಮಹಿಳೆಯರಿಗೆ 50% 50 ಭಾಗ ರಿಸರ್ವೇಷನ್ ಕೊಟ್ಟಿದ್ದಾರೆ. ಗೆದ್ದು ಬಂದಿರತಕ್ಕಂಥವ್ರು ನಿಮಗೆ ಹೇಗೆ ಅನಿಸುತ್ತೆ? ನೀವು ವರ್ಕ್ ಮಾಡಿದ್ರಿ, ಇಷ್ಟೊತ್ತು ಹೇಳಿದ್ರಿ, ಚೆನ್ನಾಗಿ ವರ್ಕ್ ಮಾಡಿದ್ದೀರಿ. ಹಾಗೆಯೇ ಮಹಿಳೆಯರು ಅವರು ಅಭಿವೃದ್ಧಿ ಮತ್ತು ಅವ್ರ ತಿಳುವಳಿಕೆ ಮಟ್ಟ, ಇವತ್ತು ರಿಸರ್ವೇಷನ್ನು ಅಗತ್ಯನ, ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಗತ್ಯ ಅಂದರೆ ಅವ್ರಿಗೇನ ಸಹಕಾರ ಕೊಡಬೇಕು ಮಹಿಳೆಯವರಿಗೆ. ಯಾಕೆ ಅಂತಂದರೆ ಅವ್ರನ್ನ ಅಷ್ಟೊಂದು ಆಚೆಗೆ ಬರ್ತಾ ಇಲ್ಲ ನಮ್ಮ ಸರ್ಕಾರದವರು. ಮಹಿಳೆಯವರಿಗೆ ಇನ್ನೂ ಸ್ವಲ್ಪ ಹಳ್ಳಿಗಳಿಗೆ ಸ್ವಲ್ಪ ಗಮನ ಕೊಟ್ಟು ಆ ಮಹಿಳೆಯವ್ರನ್ನ ಸ್ವಲ್ಪ ಕರ್ಕೊಂಡು ಬರಬೇಕು. ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಆದರೆ ಒಂದು ಸರಿ ಆ ಮಹಿಳೆನ ಆಚೆ ಕರ್ಕೊಂಬಂದ್ರಾಗ ಪ್ರಪಂಚದ ಜ್ಞಾನ ಮಹಿಳೆಯವ್ರಿಗೆ ಬರುತ್ತೆ. ಹಾಗಾಗಿ ಫೇಸ್ ಮಾಡೋದಕ್ಕೆ ಅವರು ಇದು ಮಾಡ್ತಾರೆ. ಇನ್ನು ಸ್ವಲ್ಪ ಕೊಡಬೇಕು, ಜಾಸ್ತಿ ಕೊಡಬೇಕು, ಅಗತ್ಯ ಓಕೆ. ಓಕೆ, ಈಗ ನೀವು ಗೆದ್ದು ಬಂದು ಈ ಮಾತ್ರಕ್ಕೆ ಒಳ್ಳೆ ಕೆಲಸ ಮಾಡಿದಿರಿ, ಚೆನ್ನಾಗಿ ಹೇಳಿದ್ರಿ, ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಮ್ಮ ಎಕ್ಸ್ಪೀರಿಯೆನ್ಸು ಇನ್ನೂ ಕೂಡ ನಿಮಗೆ ಅವಕಾಶ ಸಿಕ್ಕಿದರೆ, ಮುಂದಿನ ಅವಕಾಶಗಳು ಸಿಕ್ಕಿದರೆ ಖಂಡಿತ ನಾನು ಕಾಯ್ತಾ ಇದ್ದೀನಿ. ಕ್ಯಾಟಗಿರಿಯಲ್ಲಿ ನಮಗೆ ಬಂದರೆ ಖಂಡಿತ ಮುಂದೆ ನಿಂತೇ ಹೇಳ್ತೀನಿ. ಈಗ ಹಿಂದೆ ನಾನು ಮಾಡಬೇಕು ಅನ್ನೋದು ಎಷ್ಟೊಂದು ಸ್ವಲ್ಪ ಇದೆ. ನಮ್ಮ MLA ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ, ನಿಂತ್ಕೊಮ್ಮ ಅಂತೇಳಿ. ಕ್ಯಾಟಗಿರಿಯಿಂದ ಏನಾದರೂ ನಮಗೆ ಬಂತು ಅಂದರೆ ಖಂಡಿತ ನಾನು ನಿಲ್ಲಬೇಕು ಅನ್ನೋ ಆಸೆ ಇದೆ. 4 ಜನ ಮತ್ತೆ ನಾನು ಸ್ವಲ್ಪ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಮಾಡಬೇಕು ಅಂತ ಆಸೆ ಇದೆ ನನಗೆ. ಖಂಡಿತ ನಾನು ಬರ್ತೇನೆ, ನಾನು ಮಾಡಬೇಕು ಅಂತ ನನಗೆ 1000 ಜನಕ್ಕೆ ಮಾಡೋಕ್ಕಾಗಲ್ಲ, ನಮ್ಮ ಕೆಪಾಸಿಟಿಯಿಂದ ಒಂದು 4 ಜನಕ್ಕೆ ಕೆಲಸ ಮಾಡೋಣ ಅನ್ನೋ ಆಸೆ ನನಗಿದೆ. ಡೆಫಿನೆಟ್. ವೆರಿ ಗುಡ್, ವೆರಿ ಗುಡ್.